ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಗ್ಯಾರಂಟಿನ ಕೊಡ್ತಾ ಇರೋದು ಬಡವರಿಗೆ, ಇದು ಬಿಜೆಪಿ ಜೆಡಿಎಸ್ಗೆ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಹಣವನ್ನ ಕೊಡ್ತೀವಿ ನಾವು, ಸ್ವಲ್ಪ ತಡವಾಗ್ಬೋದು ಒಂದು. ಇನ್ನೊಂದು ಏನಂತಂದ್ರೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಡವರಿಗಿಂತ ಯೋಜನೆಗಳು ಮಾಡಿದಾಗ ಹೊರೆ ಆಗೇ ಆಗುತ್ತೆ, ನಾವು ಕೊಡ್ತೀವಿ, ಇದನ್ನ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ಗೆ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳಿದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದರೆ ಪತ್ರಿಕೆಯಲ್ಲಿ ನೋಡಿದೆ. ಆದರೆ ನುಡಿದಂತೆ ನಡೆಯುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ರೆಕಾರ್ಡ್ ತೆಗೆದು ನೋಡಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿದರು. ಆದರೆ ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ. ನಮ್ಗೆ ಯಾಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ? ನಾನು ಬಂದಿರೋದೇ ಇವತ್ತು ರಾಜ್ಯದ ಜನತೆ ಪರವಾಗಿ ಅವ್ರು ಕೊಟ್ಟಂತ ಕಮಿಟ್ಮೆಂಟ್ನವ್ರು ಕೊಡ್ಸಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಅಟ್ಲೀಸ್ಟ್ ಅವ್ರು ಕೊಟ್ಟಂತ ಮಾತು ಫುಲ್ಫಿಲ್ಮೆಂಟ್ ಆಗಲಿ ಅನ್ನೋದು ನನ್ನ ಬಯಕೆ. ನೇರವಾಗಿ ಇವಾಗ ಏನಾಗಿದೆ, ಈ ಟೆಂಡರ್ಗಳು ಮತ್ತೊಂದು ಇನ್ನೊಂದು ಫ್ಲೋಟ್ ಮಾಡಿದಾಗ ಕಮಿಷನ್ ಬರುತ್ತೆ. ಆದರೆ ಈಗ ನಾನು ಪ್ರಾರಂಭಿಕವಾಗಿ ಹೇಳಿದ್ನಲ್ಲ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ DBT ಅಂತಕ್ಕಂಥ ಇಂಪ್ಲಿಮೆಂಟೇಷನ್ ಏನಾಗಿದೆ, ನೇರವಾಗಿ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಖಾತೆಗಳಿಗೆ ಜಮಾ ಆಯಿತು ಅಂದರೆ ನಾನಂತೂ ಭಾಳ ತೃಪ್ತಿ ಪಟ್ಕೊಳ್ತೀನಪ್ಪ. ಆ ಸಂಖ್ಯೆನಲ್ಲಿ ನಾನಿದ್ದೀನಿ, ತೃಪ್ತಿ ಪಟ್ಕೊಳ್ತಕ್ಕಂಥ ಸಂಖ್ಯೆನಲ್ಲಿ. ದಯಮಾಡಿ ಈ ನಾಡಿನ ಹೆಣ್ಮಕ್ಳು ಮೋಸ ಮಾಡೋದು ಬೇಡ. BJP JDS ಜೊತೆಲಿದ್ದೀವಿ. ನಿಮ್ಮ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಮಾಡಿ ಅಂತ. ಅನಿವಾರ್ಯ ಪರಿಸ್ಥಿತಿಗೆ ಸೃಷ್ಟಿ ಆಯಿತು ಅನ್ನೋದೇ ಆದರೆ, ಅಂತ ಅನಿವಾರ್ಯತೆ ಬಂದು ನಮ್ಮ ಎದುರು ನಿಲ್ತೆ ಅನ್ನೋದಾದರೆ ನಾವು ಬೀದಿಗೆ ಇಳಿಲೇಬೇಕಾಗ್ತದೆ ಅಲ್ಟಿಮೇಟ್ಲಿ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ, ಹೊಂದಕ್ಕಾಗ್ತಾ ಇಲ್ಲ ಅಂತ ನಿಮ್ಮನೆ ಅದವರು ಉತ್ತರ ಕೊಡಬೇಕು. ಹಣ ಇದೆಯಾ ಅಥವಾ ಹಣ ಇಲ್ವಾ ಅನ್ನೋದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ. ಯಾಕೆಂದ್ರೆ ಆ ಖಜಾನೆ ಸಂಪೂರ್ಣ ಅಧಿಕಾರ ಇರ್ತಕ್ಕಂಥದ್ದು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 135 ಜನ ಇದು ಎಷ್ಟಪ್ಪ ಇದ್ದಾರೆ? 136 140 ಆಯ್ತು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಶಾಸಕರನ್ನ ಗೆಲ್ಲಿಸಿ ರಾಜ್ಯದ ಜನತೆ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ, JDS ಪರಿಸ್ಥಿತಿ, ಕುಮಾರಣ್ಣ ಅವರು ಯಾವಾಗ ಅಧಿಕಾರ 2 ಸಲ 20 ತಿಂಗಳು, 14 ತಿಂಗಳು, 34 ತಿಂಗಳು, ನಾವು ಕಳೆದ 20 ವರ್ಷದಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅವಕಾಶ ಸಿಕ್ಕಿರೋದೇ 34 ತಿಂಗಳು. ನಮ್ಗೆ ಯಾವಾಗಲೂ ಸಮ್ಮಿಶ್ರ ಸರ್ಕಾರವೇ. ನಾವು ಯಾವಾಗಲೂ ಇನ್ನೊಬ್ರು ಹಂಗನಲ್ಲೇ ಸರ್ಕಾರ ಮಾಡಿದ್ದೀವಿ. ನಾವು ಏನೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿದ್ದೀವಿ. ಆದರೆ ಇವ್ರಿಗೆ 135, 136, 140 ಎಷ್ಟು ಕೊಟ್ಟಿದ್ದಾರಲ್ಲ ಜನ ಇವತ್ತು ನಂಬರ್ಸು. ಇಷ್ಟು ಸಂಪೂರ್ಣವಾದಂಥ ಬಹುಮತ ಕೊಟ್ಟಂತ ಸರ್ಕಾರವೇ ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದು ಬೀದಿ ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನವರು. ಇನ್ನೊಂದು ಮಾತು ಹೇಳಿದ್ರು, ಚುನಾವಣೆ ಬಂದಾಗ ಮಾತ್ರ ಈ ಗ್ಯಾರಂಟಿ ಹಣಗಳನ್ನ ಬಳಕೆ ಆಗ್ತಿದೆ ಹಾಕುವಂತ ಪ್ರಯತ್ನ ಆಮಿಷ ಹುಡ್ತಾ ಇದೆ. ಅಲ್ಲ, ನಮ್ಮ ಕಣ್ಣು ಮುಂದೆ ಉದಾಹರಣೆ ಸ್ಪಷ್ಟ ಇದೆಯಲ್ಲ, ಸ್ಪಷ್ಟ ಇದೆಯಲ್ಲ. ಕಣ್ಣು ಮುಂದೆ ಬೈ ಎಲೆಕ್ಷನ್ಗೆ ಯಾಕೆ ಹೋಗ್ತೀರಿ? ಅದಕ್ಕೆ ಹಿಂದೆ ನಡೆದಂತ ಸಂಸತ್ ಚುನಾವಣೆನಲ್ಲಿ ನೋಡಿದ್ರಿ 4 ತಿಂಗಳು. ಈಗ ಅದನ್ನೇ ನಾನು ಹೇಳಿದ್ದು, ಕಿಸಾನ್ ಸಮ್ಮಾನ್ ಯೋಜನೆ ನರೇಂದ್ರ ಮೋದಿಜಿ ಅವರು ರೈತರಿಗೆ ನೇರವಾಗಿ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ಸ್ಕೀಮ್ ಏನಿದೆ, ಎವ್ರಿ 4 ಮಂತ್ಸ್ ಚಾಚು ತಪ್ತೀರ ವರ್ಷಕ್ಕೆ 6,000 ರೂಪಾಯಿನ ಇವತ್ತು ನರೇಂದ್ರ ಮೋದಿಜಿ ಅವ್ರು ಕೊಡ್ತಾ ಇಲ್ವೇ? ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವೇ? ಅನ್ನಭಾಗ್ಯ ಕಥೆ ಏನಾಗಿದೆ? 4 ತಿಂಗಳಿಂದ ಹೋಗಿಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಬರಲಿಲ್ಲ ಅಕ್ಕಿ ಅಂದರೆ ನಾಡಿನ ಪರಿಸ್ಥಿತಿ ಏನು? ಅದಕ್ಕೂ ಇವ್ರದೇ ಫೋಟೋ ಹಾಕಿ ಸ್ಟ್ಯಾಂಪ್ ಹಾಕಿ ಎಂಬೋಸ್ ಮಾಡಿ ಕೊಡ್ತಾರೆ. ಇದು ಪ್ರಶ್ನೆ ಮಾಡಬೇಕಾ ಬೇಡವಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.